ಡೆಡ್ಲಿ ರೌಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತನಾಡ್ತಾ ಇದ್ದೀವಿ ಒಬ್ಬ ರೌಡಿಯ ಕಾಟದಿಂದ ನೊಂದಂಥ ಕುಟುಂಬದ ಜೊತೆ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ಅವತ್ತು ಆಗಸ್ಟ್ 6ನೇ ತಾರೀಕು ಅವತ್ತು ಬುಧವಾರ ಏನಾಯಿತು? ಅವತ್ತು ರಿಲೀಸ್ ಆಗಿದ್ದ ಆತ ಹೇಗೆ ತಮ್ಮ ಮನೆಗೆ ಸ್ಟ್ರೈಟ್ ಆಗಿ ಬಂದ ಅಥವಾ ಮೀಟ್ ಮಾಡೋದಕ್ಕೆ ಏನಾದರೂ ಕರೆಸ್ಕೊಂಡಿದ್ನ ಲೂಯಿಸ್ ಅವ್ರನ್ನ? ಹೇಗೆ? ಇಲ್ಲ ಸರ್, ಅವನು ಬಂದು ಒಂದು ವಾರ ಆಯಿತು. ಅವನು ಒಂದು ವಾರಕ್ಕೆ ಮುಂಚೆನೇ ಬಂದಿದ್ದಾನೆ. ಅವನು ಬಂದದ್ದು ನಮಗೆ ಗೊತ್ತು. ನಾನು ಅವಾಗ ನಮ್ಮ ಹಸ್ಬೆಂಡ್ ಕೇಳಿದೆ, ಬಂದುಬಿಟ್ಟಿದ್ದಾನೆ, ಹುಷಾರಾಗಿ ಸರ್, ಸ್ವಲ್ಪ ತಿರ್ಗಾ ಏನಾದರೂ ಪ್ರಾಬ್ಲಮ್ ಮಾಡೋಕ್ಕೆ ಬರ್ತಾನೆ ಅವನು. ಏನಂದರೆ ಅವನು ಒಂಥರ ಸರ್, ಅವನು ಮಾಡಬೇಕಂದ್ರೆ ಮಾಡಬೇಕು ಆ ರೀತಿ ಅವನು. ಅದಕ್ಕೆ ನಾನೇನು ಹೇಳಿದೆ, ಹುಷಾರಾಗಿ ಇಟ್ಕೊಳ್ಬ ಅಂತ. ಅವಾಗಿಂದ ಅವರು ನಾರಾಯಣಪ್ಪ ಅಂತ ಒಬ್ರು ಇದ್ದಾರೆ, ಅವ್ರ ಅಂಗಡಿನಲ್ಲೇ ಕೂತ್ಕೊಳ್ಳೋದು ಜಾಸ್ತಿ, ಆಫೀಸಲ್ಲಿ ಇರಲ್ಲ ಅವರು, ಅಂಗಡಿನಲ್ಲೇ ಕೂತ್ಕೊಂಡು ಒಂದು ದಿವಸ ಎಲ್ಲ ಕಳೀತಾರೆ ಅವರು. ಅವತ್ತು ಫೋನ್ ಬಂದಿದೆ ಅವ್ರಿಗೆ, ನಮ್ಮ ಹಸ್ಬೆಂಡ್ಗೆ, ಇಲ್ಲಿ ನಾನು ಆಫೀಸ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ, ಬೇಗ ಬನ್ನಿ ಅಂತ. ಯಾರು ಪ್ರವೀಣ್ ಮಾಡಿರೋದು? ಯಾರಂತ ಗೊತ್ತಿಲ್ಲ ಸರ್, ನನಗೆ ಫೋನ್ ಸಿಗಲಿಲ್ಲ. ಅದು ಪೊಲೀಸರು ಎನ್ಕ್ವೈರಿಗೆ ತಗೊಂಡಿದ್ದಾರೆ. ಅದು ಫೋನ್ ಮಾಡಿ ಹೇಳಲಿಲ್ಲ? ಇಲ್ಲ ಸರ್, ಹೇಳಲಿಲ್ಲ ಅವರು. ನಾನು 2 ಗಂಟೆಗೆಲ್ಲ ಮನೇಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಏನಾಯ್ತಂದರೆ ಫೋನ್ ಬಂದೈತೆ, ಇಲ್ಲಿ ವೆಯ್ಟ್ ಬರ್ತಾಯಿದ್ದೀನಿ ಇಡಪ್ಪ ಅಂತ ಹೇಳಿದ್ದಾರೆ ಫಸ್ಟ್ ಟೈಮು. ತಿರ್ಗಾ ಫೋನ್ ಬಂದಿದೆ, ಒಂದು 5 ನಿಮಿಷ ಲೇಟ್ ಆಯ್ತು ತಕ್ಷಣ ತಿರ್ಗಾ ಫೋನ್ ಬಂದಿದೆ, ತಿರ್ಗಾ ಇನ್ನೂ ಬಂದಿಲ್ವಾ ನೀವು ಅಂತ. ಇಲ್ಲ ಬರ್ತಾಯಿದ್ದೀನಿ, ಅಲ್ಲಿಗೆ ಬರ್ತಾಯಿದ್ದೀನಿ ಅಂತ ತಕ್ಷಣ ಆಫೀಸ್ಗೆ ಹೋಗಿ ಕೂತ್ಕೊಂಡಿದ್ದಾರೆ ಸರ್, ಅಷ್ಟೇ. ಹೋಗಿ ಕೂತ್ಕೊಂಡಿದ್ದ ತಕ್ಷಣನೇ ಇವ್ನು ಬಂದು ಅಟ್ಯಾಕ್ ಮಾಡಿದ್ದಾನೆ. 4 ಜನ ಜೊತೆಲಿ ಬಂದು ಅಟ್ಯಾಕ್ ಮಾಡಿದ್ದಾನೆ. ಇವರು ಅಟ್ಯಾಕ್ ಮಾಡಿದ ತಕ್ಷಣ ಇವ್ರಿಗೆ ಏನೂ ತೋರಿಸ್ತಾ ಇಲ್ಲ. ಅಲ್ಲಿ ಮಚ್ಚದಿಂದ ಹೊಡೆದಿದ್ದಾನೆ, ತಲೆ ಮೇಲೆ ಹೊಡೆದಿದ್ದಾನೆ ಮೇಯ್ನ್. ಅವ್ರಿಗೆ ತಲೆ ಮೇಲೆ ಸತ್ತೋಗ್ಬಿಟ್ಟ ಅಂತ ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಮತ್ತೆ ಇವ್ರು ಏನು ಮಾಡಿದ್ದಾರೆ, ನಮ್ಮ ಹಸ್ಬೆಂಡು ಏನಾದರೂ ಸ್ವಲ್ಪ, ನಮ್ಮ 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು ನಮ್ಮದು, ಅವ್ರಿಗೆ ನಾನು ಬೇಕು ಅಂತ ಅವರು ಹಂಗೆ ಇದು ದೇಕ್ಕೊಂಡು ಬಂದು ಬಾಗ್ಲ ಹತ್ರ ಕೂತ್ಕೊಂಡಿರ್ತಾರೆ. ಟೌಲ್ನ ಇಟ್ಕೊಂಡು, ಟೌಲೆಲ್ಲ ನಮ್ಮ ಹಸ್ಬೆಂಡ್ ಇಟ್ಕೊಂಡಿರ್ತಾರೆ. ಟೌಲ್ನ ಇಟ್ಕೊಂಡು ಕುತ್ಕೊಂಡಿರುವಾಗ ತಿರ್ಗಾ ಬಂದು ಒಬ್ಬನು ಕಪ್ಪುಗಿದ್ದಾನಲ್ಲ ಸರ್, ಹೆಸರು ಗೊತ್ತಿಲ್ಲ ನನಗೆ, ತಿರ್ಗಾ ಬಂದು ಅವನೇನು ಮೈ ಇನ್ನೂ ಉಸಿರಾಡೋ ಇದ್ದಾನಲ್ಲ ಅವನು, ತಿರ್ಗಾ ಚುಚ್ಚಬೇಕಂತ ತಿರ್ಗಾ ಬಂದು ಹೊಟ್ಟೆನಲ್ಲಿ ಚುಚ್ಚಿದ್ದಾನೆ. ಏನೇನು ಇಂಜುರಿ ಆಗಿದೆ? ಡಾಕ್ಟರ್ ಏನು ಹೇಳ್ತಾರೆ? ನನಗೆ ಇನ್ನೂ ಏನು ಗ್ಯಾರಂಟಿ ಕೊಟ್ಟಿಲ್ಲ ಸರ್ ಡಾಕ್ಟ್ರು. ನನಗೆ ಇಷ್ಟು ಲಕ್ಷ ಆಗುತ್ತೆ ಅಷ್ಟೇ ಅಂತ ಹೇಳಿದ್ದಾರೆ, ಆದರೆ ಗ್ಯಾರಂಟಿ ಕೊಡಲ್ಲ. ಜೊತೆಲಿದ್ರಲ್ವಾ? ಹೌದು ಸರ್, ಹಾಸ್ಪಿಟಲ್ಗೆ ಸೇರಿಸ್ಬೇಕಾದ್ರೆ ಜೊತೆಲಿ ಇದ್ರಿ. ಅವಾಗ ಏನು ಕಂಡೀಷನ್ ಇತ್ತು ಅವ್ರಿಗೆ? ತುಂಬ ಕ್ರಿಟಿಕಲ್ ಕಂಡೀಷನ್, ಇನ್ನೂ ತನಕ ಕ್ರಿಟಿಕಲ್ ಕಂಡೀಷನಲ್ಲೇ ಇದ್ದಾರೆ ಅವರು. ಇನ್ನೂ ತನಕ ನನಗೆ ಗ್ಯಾರಂಟಿ ಕೊಟ್ಟಿಲ್ಲ ಡಾಕ್ಟ್ರು. ಇನ್ನು ನನಗೆ ಬೇಕಂದರೆ ನೀವು ಫೋನ್ ಮಾಡಿ ಅವ್ರನ್ನ ಕೇಳ್ಬೋದು, ಅಲ್ಲಿರೋ ಡಾಕ್ಟರ್ಸ್ನ. ಸುಧಾ ಅಂತ ಅವ್ರ ಹೆಸರು, ಅವರೇ ಅವ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ನನಗೆ ಅವ್ರಿಗೆ ಕರ್ಕೊಂಡೋಗುವಾಗ 6 ಗಂಟೆ ಕರ್ಕೊಂಡು ಬಂದಿದ್ದು ಇಲ್ಲ ಸರ್, ಆವಾಗಲೇ ಸ್ಪಾಟಲ್ಲೇ ಅವ್ರಿಗೆ ಹೋಯ್ತು. ಇಲ್ಲಿಂದ ಅಲ್ಲೇ ಬಾಗ್ಲಲ್ಲಿ ಕೂತ್ಕೊಂಡಿರ್ತಾರೆ, ಯಾರು ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ ಏರಿಯಾದಲ್ಲಿ. ಹೆಲ್ಪ್ ಮಾಡೋಕ್ಕೆ ಒಬ್ರು ಬಂದಿಲ್ಲ. ಅವ್ರು ಕಿರ್ಚ್ಕೊಂತ ಆಫೀಸಲ್ಲಿ ಇದ್ರತಾನೆ. ಆಫೀಸಲ್ಲಿ ಸುತ್ತಮುತ್ತ ಯಾರಾದ್ರೂ ನೋಡಿದವ್ರು ಏನಾದ್ರು ಇದ್ರ? ಅವ್ರು ಏನು ಹೇಳಿದ್ರು? ಸರ್, ಯಾರು ಬರಲ್ಲ ಸರ್. ತಿರ್ಗಾ ಇವ್ರು ಬರ್ತಾನೆ, ತಿರ್ಗಾ ಬಂದ್ಬಿಟ್ಟು ತಿರ್ಗಾ ಈ ರೀತಿ ಮಾಡ್ತಾನೆ, ಯಾರು ಬರಲ್ಲ. ಇವಾಗ ನಮ್ಮ ಹಸ್ಬೆಂಡ್ ಇಷ್ಟು ಸ್ಟ್ರಾಂಗ್ ಮನುಷ್ಯ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಷ್ಟು ಸ್ಟ್ರಾಂಗ್ ಆ್ಯಕ್ಷನ್ ತಗೊಂಡಿದ್ದಾರೆ, ತಿರ್ಗಾ ಬಂದು ಮಾಡಿದ್ದಾನೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ತಿರ್ಗಾ ಈ ರೀತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದರಿಂದ ಯಾರು ಬರಲ್ಲ ಪಬ್ಲಿಕ್. ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಯಾರು ಬರಲ್ಲ, ಯಾರು ಹೇಳಕ್ಕೂ ಬರಲ್ಲ. ನಮ್ಮ ಹಸ್ಬೆಂಡ್ಗೆ ಈ ಥರ ಆಗಿದೆ ಅಂತ ಎಲ್ಲ ಹೊಡೆಯೋದು ನೋಡಿದ್ದಾರೆ, ಬಟ್ ಯಾರೂ ಬರಲ್ಲ. ಆಮೇಲೆ ಒಬ್ಬರು ಹೆಂಗಸು ಬಂದು ಕಿಚ್ಚಿದಾಳೆ ನಮ್ಮ ತಂಗಿಗೆ, ಬೇಗ ಬಾ ಲೂಯಿಸ್ ಗೇಟ್ ಬಿದ್ದಿದೆ ಅಂತ. ಆವಾಗ ಅವಳು ಎತ್ತಾಕೋಕ್ಕೂ ಯಾರು ಬರ್ತಾಯಿಲ್ಲ, ಹಾಕ್ಲಿಕ್ಕೂ ಭಯ ಬೀಳ್ತಾರೆ ಆ ರೀತಿ. ಆವಾಗ ಅವಳು ಹಾಕ್ಕೊಂಡು ಸಂತೋಷ್ಗೆ ಅಡ್ಮಿಟ್ ಮಾಡಿದ್ದಾಳೆ. ಓಕೆ, ಇನ್ನು ಶೀಲಾ ಅವ್ರೆ, ನಿಮಗೆ ಈ ವಿಷಯಗಳೆಲ್ಲ ಗೊತ್ತಾಗ್ತಾ ಇತ್ತು, ಯಾಕೆಂದರೆ ನೀವು ಅವ್ರ ಅತ್ತಿಗೆ ನೋಡಿರ್ತೀರಾ. ಸೊ ಮನೆಗೆ ಬರೋದು ಅಥವಾ ಮಾತಾಡೋದು ಅಥವಾ ಆಫೀಸಲ್ಲಿ ಹೋಗೋದು ಬರೋದು, ಅವ್ರ ಫ್ರೆಂಡ್ಶಿಪ್ ಅದೇನಾದ್ರು ಗೊತ್ತಾ ನಿಮಗೆ? ಅದೇ ಆಫೀಸ್ ಫ್ರೆಂಡ್ ಅವ್ರು ಜಾಸ್ತಿ. ಅವರು ಬರ್ತಾ ಇದ್ರು, ಜೊತೆಲಿ ಮಾತಾಡ್ತಾ ಇದ್ರು. ಏನಾದರೂ ನಿಮ್ಮ ಹಸ್ಬೆಂಡ್ ಕೈಲಿ ಏನಾದರೂ ಹೇಳ್ಕೊಳ್ತಾ ಇದ್ದಾರೆ? ಯಾಕೆ ನಿಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಆಗಬೇಕಲ್ವಾ? ಸೊ ಅವ್ರ ಜೊತೆಲಿ ಏನಾದರೂ ಶೇರ್ ಮಾಡ್ಕೊಳ್ತಾ ಇದ್ರೆ? ಅವ್ನಿಗೆ ಏನಾದರೂ ದುಡ್ಡಿಗೆ ವ್ಯವಹಾರ ಏನಾದರೂ ಇತ್ತಾ? ಸಾಲ ಏನಾದರೂ ಕೊಡಬೇಕಾಗಿತ್ತಾ? ಆ ರೀತಿ ಏನಾದರೂ ಇತ್ತಾ? ಅವ್ರಿಗೆ ದ್ವೇಷ ಏನಾದರೂ ಇತ್ತಾ? ನಮಗೆ ಅದೆಲ್ಲ ಗೊತ್ತಿಲ್ಲ. ನಮಗೆ ಏನಂದರೆ ಇವ್ರಿಗೆ 2 ಮಕ್ಕಳಿದೆ, ಚಿಕ್ಕ ಮಕ್ಕಳು. ಇವಾಗ ಹಾಸ್ಪಿಟ್ಲಿಗೆ ಖರ್ಚೆಲ್ಲ ಜಾಸ್ತಿ ಆಗುತ್ತೆ. ಇವ್ರಿಗೆ ಯಾರು ಕೊಡೋರಿಲ್ಲ. ಅವ್ರಿಗೆ ನೀವು ನ್ಯಾಯ ಕೊಡಬೇಕು ಇವ್ರಿಗೆ ಅಷ್ಟೇ. ಅವ್ರಿಗೆ ಹೆಲ್ಪಿಂಗ್ ಯಾರು ಮಾಡೋದಿಲ್ಲ. ಅದೇ ಓಕೆ, ಮಸ್ತಿ ಅವರೇ, ನೀವು ಎಷ್ಟು ವರ್ಷಗಳಿಂದ ಬಂದರೆ ನೀವು ಇಲ್ಲಿ ಬೆಂಗಳೂರಿಗೆ? ನಾನು ಬೆಂಗಳೂರೇ ಸೆಟಲ್. ಬೆಂಗಳೂರು, ನಮ್ಮ ತಂದೆ ತಾಯಿರೆಲ್ಲ ಬೆಂಗಳೂರೇ, ಅವ್ರ ತಂದೆ ತಾಯಿನೂ ಬೆಂಗಳೂರೇ. ಈಗ ಆಗಾಗ ಪ್ರವೀಣ್ ಅನ್ನೋನು ಮನೆಗೆ ಬರ್ತಾ ಇದ್ನ ನಿಮ್ಮ ಮನೆಯವ್ರ ಜೊತೆ? ಬರ್ತಾ ಇದ್ದ, ಅವಾಗೆಲ್ಲ ಚೆನ್ನಾಗಿ ಬರ್ತಾ ಇದ್ದ. ಅವ್ನ ಬಿಹೇವಿಯರ್ಸ್ ಯಾವ ರೀತಿ ಇರ್ತಾ ಇತ್ತು? ಬಿಹೇವಿಯರ್ಸ್ ಚೆನ್ನಾಗಿದೆ ಸರ್, ನಮ್ಮ ಜೊತೆಲೆಲ್ಲ ಚೆನ್ನಾಗಿದ್ದ. ಅವಾಗ ಮಾತಾಡ್ತಾ ಇದ್ದ, ಮೆರ್ಸಿ ಆಂಟಿ ಹೆಂಗಿದ್ದೀರಾ,
ಏನಾದರೂ ಊಟ ಮಾಡೋ ಅಂದರೆ ಬೇಡ ಬೇಡ ರೀಸೆಂಟ್ಲಿ ಹಂಗೆ ಫ್ರೆಂಡ್ಲಿಯಾಗೇ ಇದ್ದು ಈ ಥರ ಮಾಡಿದ್ದಾರೆ ನಮಗೆ. ಸೊ ಇವಾಗ ಏನು ಜೈಲಲ್ಲಿ ಇದ್ನಲ್ಲ, ಒಂದು 6 months ಜೈಲಲ್ಲಿ ಇದ್ದ ಫಸ್ಟ್ ಟೈಮ್ ಹಿಂಗೆ ಅಟ್ಯಾಕ್ ಆದಾಗ ಅಂತ ಹೇಳಿದ್ರೆ, ಅವಾಗ ಏನಾದರೂ ಲೂಯಿಸ್ ಅವ್ರು ನೋಡೋಕೆ ಹೋಗ್ತಾ ಇದ್ರು ಅವ್ರನ್ನ? ಇಲ್ಲ ಸರ್, ಒಂದು ದಿವಸನೂ ಹೋಗಿಲ್ಲ ಅವರು. ನಮಗೆ ಬರೀ ಪೊಲೀಸ್ ಸ್ಟೇಷನಿಂದ ಹೇಳ್ತೇವೆ, ನಾನು ಹೋಗಿ ಅವಾಗ ಕೇಳ್ಕೊಂಡು ಬಂದಿದ್ದೆ, ಏನು ಸರ್ ಏನು ಸಿಚುವೇಶನ್ ಇದೆ ಹೆಂಗಿದೆ ಅಂತ. ಅವ್ರು ಹೇಳಿದ್ದಾರೆ 6 months ಇದು ಕೊಟ್ಟಿದ್ದೀವಮ್ಮ, ತಿರ್ಗಾ ಏನು ಮಾಡ್ತಾನೋ ಗೊತ್ತಿಲ್ಲ ನನಗೆ, ಇದು ಆ್ಯಕ್ಷನ್ ತಗೊಂಡಿದ್ದೀವಿ ನಾವು. ಅವ್ರು ಬೇಲ್ ತಗೊಂಡ್ರೆ ನಾನು ಇವಾಗಲೂ ಪೊಲೀಸ್ ಅವ್ರಿಗೆ ಹೇಳಿ, ಏನು ತಿರ್ಗಾ ಬಂದು ಈ ರೀತಿ ಮಾಡ್ಕೊಂಡಿದ್ರೆ ನಾನು ಬದುಕೋದ ಸಾಯದ ಅಂತ ಹೇಳಿದೆ. ಅವ್ರು ಹೇಳ್ತಾರೆ, ನಾವೇನು ಮಾಡೋಕ್ಕಮ್ಮ, ಕಾನೂನು ಪ್ರಕಾರನೇ ನಾವು ಹೋಗಬೇಕು, ನಾವೇನು ಮಾಡೋಕ್ಕಾಗುತ್ತೆ, ಎಂಟರ ನಮಗೆ ಪರ್ಮಿಷನ್ ಇಲ್ಲ. ಒಬ್ಬರು ಪೊಲೀಸ್ ಅವ್ರನ್ನ ಅಟ್ಯಾಕ್ ಮಾಡ್ದ ಅಂತ ನಾವು ಕಾಲೇಜ್ ಸುಟ್ಟಿದ್ದೀವಿ, ಅದಕ್ಕಿಂತ ನಾನು ಏನು ಮಾಡಬೇಕಮ್ಮ ಇವಾಗ ನನಗೆ ಯಾವ ರೀತಿಯಲ್ಲೂ ಈಗ ಮತ್ತೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ತಿರ್ಗಾ ಕೊಟ್ಟಿದ್ದೀನಿ. ಯಾಕೆಂದ್ರೆ ಆತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೇಲೂ ಹಲ್ಲೆ ಮಾಡಿದ್ದಾನೆ. ಸೊ ನೆಕ್ಸ್ಟ್ ಅವ್ರನ್ನ ಹಿಡಿದಿದ್ದಾನೆ, ಪೊಲೀಸವರು ಫೈರ್ ಮಾಡಿ ಅವ್ನಿಗೆ ಇಂಜೂರ್ ಆಗಿದೆ, ಕಾಲ್ಗೆ ಏಟಾಗಿದೆ, ಹಿಡಿದಿದ್ದಾರೆ ಅವ್ರನ್ನ. ಸೊ ನೀವು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಿನ್ನೆ ಒಂದು ಇನ್ಸಿಡೆಂಟ್ ಆದಮೇಲೆ? ಅದೇ ನಮ್ಮ ಹಸ್ಬೆಂಡ್ನ ಹಿಂಗೆ ಅಟ್ಯಾಕ್ ಮಾಡಿದ್ದಾನೆ, ಅವ್ರ ಪ್ರಾಣಕ್ಕೆ ಏನೂ ಇದಿಲ್ಲ ಅಂತ ಕೊಟ್ಟಿದ್ದೀನಿ ಸರ್ ನಾನು. ಏನು ಹೇಳಿದ್ರು ಪೊಲೀಸ್ನವರು? ಪೊಲೀಸರು ಆ್ಯಕ್ಷನ್ ತಗೊಂಡಿದ್ದಾರೆ ಸರ್. ಅವ್ರನ್ನ ಹುಡ್ಕಾಡಿದ್ರು. ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ, ಸಿಕ್ಕಿದ್ನ ಸರ್ ಏನಕ್ಕೆ ಅಂದರೆ ನಾನು ಹಾಸ್ಪಿಟ್ಲಲ್ಲಿದ್ದೆ, ನನಗೆ ಏನಾದರೂ ಹಾಸ್ಪಿಟ್ಲಲ್ಲಿ ಬಂದು ಏನಾದರೂ ತಿರ್ಗಾ ಪ್ರಾಬ್ಲಮ್ ಮಾಡ್ತಾನೆ ಅಂತ ನನಗೆ ಭಯ. ಅದಕ್ಕೆ ಅವ್ರ ಹತ್ರ ನಾನು ಫೋನ್ ಮಾಡಿ ಕೇಳ್ತಾ ಇದ್ದೆ, ಏನು ಸರ್ ಸಿಕ್ಕಿದ್ನ ಅಂತ. ಅವ್ರು ನನಗೆ ಸೆಕ್ಯೂರಿಟಿನೂ ಹಾಕಿದ್ದಾರೆ ಹಾಸ್ಪಿಟ್ಲಲ್ಲಿ ಒಳಗಡೆ. ಆವಾಗ ಅವ್ರು ಹೇಳಿದ್ರು, ಇಲ್ಲಮ್ಮ ಸಿಕ್ಬಿಟ್ಟ, ಈ ಥರ ಮಾಡಿದ್ದೀವಿ, ನೀನೇನು ಭಯ ಪಡಬೇಡ, ನಿನ್ನ ಹಸ್ಬೆಂಡ್ ಹತ್ರ ಬರೋಲ್ಲ ಅವನು ಅಂತ ಹೇಳಿದ್ದಾರೆ ಸರ್. ಸೊ ಈಗ ನೀವು ಹೇಳಿದ್ರಿ ಫಸ್ಟು ನಿಮ್ಮ ಹಸ್ಬೆಂಡ್ ಜೊತೆ ಕೆಲಸವನ್ನು ಕಲ್ತ್ಕೊಂಡ, ಆಮೇಲೆ ಬೇರೆ ಬಿಸ್ನೆಸ್ಸನ್ನು ಮಾಡ್ಕೊಂಡ ಅಂತ. ಆ ಟೈಮಲ್ಲಿ ಏನಾದರೂ ಕ್ಲಾಶಸ್ ಏನಾದರೂ ಆಗಿತ್ತಾ? ಅದು ಏನಾದರೂ ದ್ವೇಷ ಇರೋದು, ಏನಾದರೂ ನಿಮ್ಮ ಹಸ್ಬೆಂಡ್ ಏನಾದರೂ ನಿಮ್ಮ ಕಡೆ ಹೇಳ್ಕೊತಾ ಇದ್ರೆ ಹೇಗೆ? ಅದೆಲ್ಲ ಅವ್ನು ಸ್ವಲ್ಪ ದಿವಸ ನಾವು ಬಿಟ್ಬಿಟ್ವಿ ಸರ್. ಅವನ ಹತ್ರ ಮಾತಾಡಲಿಕ್ಕೆ ಬಿಟ್ಬಿಟ್ರು ನಮ್ಮ ಹಸ್ಬೆಂಡು. ಬೇಡ, ಅವ್ನ ಕಥೆನೇ ಬೇಡ, ಅವ್ನು ತುಂಬ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಎಲ್ಲರೂ ಹೇಳ್ತಾ ಇದ್ದೆ, ನಾನು ಸಪೋರ್ಟ್ ಬರ್ತೀನಿ ಅಂತ. ನಾನು ಹೋಗೋಕ್ಕಾಗಲ್ಲ, ಇದ್ರ ಇನ್ಮೇಲೆ ಯಾವ್ದು ಕತೆಗೂ ನಾನು ಹೋಗಲ್ಲ, ಬೇಡ ಇನ್ಮೇಲೆ ಪ್ರವೀಣ್ ಕಥೆನೇ ಬೇಡ ಮೆರ್ಸಿ ಅಂತ ನನ್ನ ಹತ್ರ ಹೇಳಿದ್ರು. ಪ್ರವೀಣ್ ಕತೆ ಮಾತಾಡೋದು ಬೇಡ, ಅವನ್ನ ಬಿಟ್ಬಿಡೋಣ, ಈ ರೀತಿ ಅವ್ನು ತಪ್ಪು ಮಾಡ್ಕೊಂಡೇ ಹೋಗ್ತಾ ಇದ್ದಾನೆ, ಏನು ಸ್ವಲ್ಪನೂ ಭಯವಿಲ್ಲ ಅವನಿಗೆ. ಅವನಿಗೂ ಹುಡುಗಿರಿ ಮಕ್ಕಳಿದ್ದಾವೆ, ಚಿಕ್ಕ ಮಕ್ಕಳು, ಅವನಿಗೂ ಆ ಮಕ್ಕಳು ಮುಖನ ನೋಡಲ್ಲ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು. ಈಗೇನು ಪ್ರವೀಣ್ ತಾಯಿ ದುಬೈನಲ್ಲಿದ್ದಾರೆ ಅಂತ ಹೇಳಿ, ಹೌದು ಸರ್. ಸೊ ಅವ್ರಿಗೂ ನಿಮ್ಗೆ ಏನಾದರೂ ಪರಿಚಯ ಇತ್ತ, ಮಾತಾಡ್ತಾ ಇದ್ರ? ಅವರು ಒಂದೇ ಏರಿಯಾದಲ್ಲಿ, ನಮ್ಮ ತಾಯಿ ಮನೇಲಿ ಇದ್ದಾಗ ಒಬ್ಬರೇ ಒಂದೇ ಏರಿಯಾದಲ್ಲಿ ನಾವಿದ್ದು. ನೀವು ಈ ಥರ ಫಸ್ಟ್ ಟೈಮ್ ಏನು ಅಟ್ಯಾಕ್ ಆಯ್ತಲ್ಲ, ಅವಾಗ ಏನಾದರೂ ಹೇಳಿದ್ರ ನೀವು ಅವ್ರ ತಾಯಿ ಜೊತೆ ಮಾತನಾಡಿದ್ರೆ, ಈ ಥರ ಮಾಡಿದ್ದಾನೆ ನಿಮ್ಮ ಮಗ ಅಂತ ಏನಾದರೂ ಮಾತನಾಡಿದ್ರೆ? ಅವ್ರು ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ, ಅವ್ರು ದುಬೈಯಲ್ಲಿದ್ದಾರೆ ಸರ್, ನಮ್ಮ ಅಕ್ಕನೂ ಅಲ್ಲಿದ್ದಾರೆ, ಅಲ್ಲಿ ಮನೆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕಾಗೆ ಹೇಳಿದೆ ನಾನು, ಈ ರೀತಿ ಮಾಡಿಬಿಟ್ಟಿದ್ದಾನೆ, ಅವ್ರಿಗೆ ಸ್ವಲ್ಪ ಜಗಳ ಆಗಿದೆ ಅಲ್ಲಿ, ನಿಮ್ಮ ಮಗ ಹಿಂಗೆ ಮಾಡಿದ್ದಾನೆ, ಅವ್ನಿಗೆ ಏನಾದರೂ ಆದರೆ ನೋಡಿ ನೀನು ಹಂಗೆ ಹಿಂಗೆ ಅಂತ ಲೇಡೀಸ್ ಜಗಳ ಮಾಡಿದ್ದಾರೆ ಅಷ್ಟೇ. ನನ್ನ ಹತ್ರ ಏನೂ ಮಾತಾಡೋಕೆ ಬಂದಿಲ್ಲ ಅವ್ರಿಗೆ. ನೀವೇನು ಮಾತಾಡೋಕೆ ಹೋಗಿಲ್ಲ ತಾಯಿ ಜೊತೆ? ಮುಂಚೆ ಮಾತನಾಡ್ತಾ ಇದ್ರಿ ಅವಾಗ? ಅವಾಗ ದುಬೈಗೆ ಹೋದ್ಮೇಲೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಇದೆಲ್ಲ ಮಾತಾಡೋಕ್ಕಾಗುತ್ತೆ ಸರ್, ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಫೋನಲ್ಲಿ. ಮತ್ತೆ ಯಾವತ್ತೂ ಬಂದಿಲ್ಲ ಅವ್ರ ತಾಯಿ ಇಲ್ಲಿಗೆ ಬಂದು ನಿಮ್ಮನ್ನು ಭೇಟಿ ಮಾಡಿ ಮಾತಾಡಿ, ಆ ಥರದ್ದೇನೋ ಇನ್ಸಿಡೆಂಟ್ ಆಗಿಲ್ಲ? ಬಂದರು ಸರ್, ಒಂದು ದಿವಸ ಒಂದು 6 ತಿಂಗಳ ಮುಂಚೆ ಬಂದರು. ಇದು ಇನ್ಸಿಡೆಂಟ್ ಇಲ್ಲ ಇದು ಆಗೋಕ್ಕೆ ಮುಂಚೆನೇ ಬಂದರು ಅವರು. ನಾನು ಹೇಳಿದೆ, ಪ್ರವೀಣ್ ಇದು ರೀತಿ ಮಾಡ್ತಾ ಇದ್ದಾನಕ್ಕ, ಯಾಕೆ ಹಿಂಗೆ ಮಾಡೋದು ಲೂಯಿಸ್ನ, ನಾನು 2 ಮಕ್ಳು ಇಟ್ಟಿದ್ದೀವಿ, ಚಿಕ್ಕ ಮಕ್ಕಳನ್ನ, ನಮ್ಗೆ ಏನಾದರೂ ಆದರೆ ಯಾರು ಇಲ್ಲ ಅಕ್ಕ ನಮಗೆ ಅಂತ ಹೇಳಿದ್ದೇನೆ. ಇಲ್ಲಮ್ಮ ಇನ್ಮೇಲೆ ಮಾಡಲ್ಲ ಅವನು, ಇನ್ಮೇಲೆ ಮಾಡಲ್ಲ, ನೀನೇನು ಭಯ ಪಡಬೇಡ ಅಂತ ನನಗೆ ಧೈರ್ಯ ಹೇಳಿ ಕಳಿಸೋದು. ಅವಾಗ ಹೋಗಿದ್ರ ಅವರು ಜೈಲ್ಗೆ ಏನಾದರೂ ಹೋಗಿದ್ರ ನೋಡ್ಕೊಂಬರಕ್ಕೆ? ಯಾರು ಸರ್? ಅವ್ರ ತಾಯಿಯವ್ರು ನೋಡ್ಕೊಂಬರಕ್ಕೆ ಹೋಗಿದ್ರಾ? ಅವ್ರ ತಾಯಿ ಅವಾಗ ಇರಲಿಲ್ಲ ಸರ್, ಜೈಲಲ್ಲಿ ಹೋಗುವಾಗ ಅವ್ರ ತಾಯಿ ಇರಲಿಲ್ಲ, ಆದರೆ ನೋಡೋಕ್ಕೇನು ಹೋಗಿರಲಿಲ್ಲ? ಇಲ್ಲ, ಅವ್ರು ದುಬೈಗೆ ಎಲ್ಲಿದ್ರಿ ಸರ್ ಅವಾಗ. ಓಕೆ, ಈಗ ಪೊಲೀಸ್ನವ್ರು ಹೇಳಿದ್ದಾರೆ, ಮತ್ತು ಈಗ ಕಂಪ್ಲೇಂಟನ್ನು ತಗೊಂಡಿದ್ದಾರೆ, ಸೊ ಅವನ್ನ ಒಳಗಡೆ ಹಾಕಿದ್ದಾರೆ. ಈಗ ನಿಮ್ಮ ಹಸ್ಬೆಂಡ್ ಅವ್ರ ಕಂಡೀಷನ್ನು ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ? ತುಂಬ ಕ್ರಿಟಿಕಲ್ ಆಗಿದೆ ಸರ್. ರಿಪೋರ್ಟ್ ಎಲ್ಲ ಬೇಕಂದರೆ ನಾನು ತೋರಿಸ್ತೀನಿ. ಈಗ ಇನ್ನೂ ನನಗೆ ಗ್ಯಾರಂಟಿ ಕೊಟ್ಟಿಲ್ಲ ನಮ್ಮ ಹಸ್ಬೆಂಡು. ಆಮೇಲೆ ಏನು ಮಾಡಬೇಕು, ಎಷ್ಟು ಫೋರ್ಸ್ ಮಾಡಿ ಕೇಳಿದ್ರು ಡಾಕ್ಟ್ರು ನನಗೆ 100%ಅಲ್ಲಿ ಒಂದು 5% ಅವ್ರಿಗೆ ಕ್ಯೂರ್ ಆಗ್ತಾ ಇಲ್ಲಮ್ಮ, ನಾವು ಏನು ಮಾಡಲಿ? ಯಾವ ರೀತಿ ಇಂಜುರಿ, ಏನು ಎಲ್ಲೆಲ್ಲಿಗೆ ಅವನು ಹೊಡೆದಿರೋದು ಅದೇನಾದರೂ ಗೊತ್ತಾಗ? ಬ್ರೈನ್ಗೆ ಹೊಡೆದಿದ್ದಾನೆ ಸರ್, ಮೇಯ್ನು ಬ್ರೈನ್, ಅದೇನೋ ಬೋನ್ ಹೊಡೆದಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ. ಒಂತೆಲ್ಲ ಇಲ್ಲಿ ಬೋನ್ ಹೊಡೆದಿದೆ ಅಂತ ಹೇಳ್ತಾ ಇದ್ದಾರೆ, ರೈಟ್ ಲೆಗ್ಗಲ್ಲಿ. ಕೈ ಕಾಲು ಇಲ್ಲೆಲ್ಲ ಏಟ್ ಬಿದ್ದಿದೆ ಸರ್, ಇಲ್ಲೆಲ್ಲ ಕಟ್ ಹಾಕಿದ್ದಾರೆ ಅವರು. ಆಮೇಲೆ ಅವರು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗುವಾಗ ಇದ್ದಿದ್ದು ಅಂತೂ ಒಂದೇ ಜಾಗ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆಪ್ರೇಷನ್ ಥಿಯೇಟ್ರಿಗೆ ಹೋದ್ಮೇಲೆ ಅದು ಹೆಂಗೆ ಹೊಡೆದಿದ್ದಾನೋ ಆ ದೇವ್ರಿಗೆ ಗೊತ್ತು, ಆ ರೀತಿ ಹೊಡೆದಿದ್ದಾನೆ. ಡಾಕ್ಟ್ರೇ ಬಂದು ಹತ್ಬಿಟ್ರು ಸರ್, ಏನಮ್ಮ ಹಿಂಗೆ ಮಾಡಿದ್ದಾನೆ, ತುಂಬ ಸೀರಿಯಸ್ ಆಗಿದ್ದಾನಮ್ಮ, ನಾನು ಏನೂ ಹೇಳೋಕ್ಕಾಗಲ್ಲ, ನಮ್ಮ ರೀತಿ ನಾನು ಮಾಡ್ತಾ ಇದ್ದೀನಿ, ಮಿಕ್ಕಿದ್ದು ದೇವರಿದ್ದಾರೆ ಅಂತ ನನ್ನ ಹತ್ರ ಹೇಳಿದ್ದಾರೆ ಸರ್. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ನಮ್ಮ ಹಸ್ಬೆಂಡ್ ನಮಗೆ ಬೇಕು, ಇಬ್ಬರು ಮಕ್ಕಳಿಗೆ ಅಪ್ಪ ಬೇಕು ಅಂತ ನಾನು ಬೇಡ್ಕೊತ. ಏನು ಓದ್ತಿದ್ದಾರೆ ಮಕ್ಕಳು? ಎಷ್ಟು ವರ್ಷದವರು? ಒಂದು 10 years, ಇನ್ನೊಂದು ಬಂದು 4 years.
ಗಂಡು ಮಕ್ಳು ಇಬ್ರು? ಇದ್ದಾರೆ ಸರ್. ಇಬ್ಬರು ಗಂಡು ಮಕ್ಕಳೇನಾ? ಇಲ್ಲ ಸರ್, ಹೆಣ್ಮಕ್ಳು. ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಓಕೆ, ಇಷ್ಟೆಲ್ಲ ಸಂಸಾರ ತಾಪತ್ರ ಇದ್ದರೂ ಕೂಡ ಈ ರೀತಿ ಆಗಿದೆ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಏನು ಬೇಕಾಗಿದೆ ನಿಮಗೆ ಅನ್ನೋದು? ನನಗೆ ಸ್ವಲ್ಪ ಹೆಲ್ಪ್ ಬೇಕಾಗಿದೆ ಸರ್ ಗೌರ್ಮೆಂಟಿಂದ. ನನ್ನ ಹತ್ರ ಏನೂ ಇಲ್ಲ, ಇವಾಗ ಒಡವೆ ಏನೂ ಇಟ್ಟಿಲ್ಲ. ನಾನು ಮನೇನೂ ನಾವು ಲೀಸಲ್ಲೇ ಇದ್ದೀವಿ, 3 ಲಕ್ಷ ಲೀಸಲ್ಲಿ ಇದ್ದೀವಿ. ಆ ಮನೇನೂ ಖಾಲಿ ಮಾಡಿಬಿಟ್ಟು ಅಲ್ಲಿ ಕಟ್ಟೋಕ್ಕೂ ನಾನು ಸಿದ್ಧ ಇದ್ದೀನಿ, ರೋಡಲ್ಲಿ ಇರೋಕ್ಕೂ ಸಿದ್ಧ ಇದ್ದೀನಿ. ಬಟ್ ನಮ್ಮ ಮಕ್ಕಳನ್ನ ಇಟ್ಕೊಂಡು ಇರೋಕ್ಕಾಗಲ್ಲ ರೋಡಲ್ಲಿ. ಇವಾಗ ಅದು ಹಂಗೂ ನಾನು ಮಾತಾಡಿದ್ದೀನಿ ಓನರ್ ಹತ್ರ, ಈ ದುಡ್ಡು ಬಂದು ನಾನು ಹಾಸ್ಪಿಟಲ್ ಕಟ್ಟಬೇಕು, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದ್ದೀನಿ. ಸರ್ಕಾರ ಏನಾದರೂ ನನಗೆ ಹೆಲ್ಪ್ ಮಾಡಿಬಿಟ್ಟು ಅವ್ರಿಗೆ ಮೆಡಿಷನ್ಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಇನ್ನೊಂದು, ಅವನು ತಿರ್ಗಾ ಆಚೆಗಡೆ ಬರಬಾರ್ದು. ಈ ರೀತಿ ನಮಗೆ ನಾವು ಕುಟುಂಬ ಕಷ್ಟಪಡೋ ಇದರಲ್ಲಿ ಇನ್ನೊಬ್ರು ಕಷ್ಟಪಡಬಾರ್ದು. ಅದಕ್ಕೆ ಏನಾದರೂ ಸರ್ಕಾರ ಅವನಿಗೆ ತಕ್ಕ ಶಿಕ್ಷೆ ಕೊಟ್ಬಿಟ್ಟು ತಿರ್ಗಾ ಅವನು ಹೊರಗಡೆನೇ ಬರಬಾರ್ದು, ಆ ರೀತಿ ಒಂದು ಶಿಕ್ಷೆ ಕೊಡಬೇಕು ಅವನಿಗೆ. ಶಿಲಾರ, ನೀವೇನು ಹೇಳ್ತೀರಿ? ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಯಾರಾದ್ರು ಅವ್ರಿಗೆ ಮಕ್ಕಳಿದೆ 2, ಅವಳ ಹತ್ರ ಇರೋದು ಒಡೆ ಎಲ್ಲ ಇಟ್ಟು ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದಾಳೆ. ಇವಾಗ ಅವ್ರಿಗೆ ಹೆಲ್ಪ್ ಮಾಡಬೇಕು ಯಾರಾದರೂ. ನೀವೇನಾದರೂ ಹೋಗಿದ್ರಾ ಹಾಸ್ಪಿಟಲ್ ಹತ್ರ? ಹೋದಾಗ ಡಾಕ್ಟ್ರ್ ಏನು ಹೇಳಿದ್ರು ಅದೇನು ನಿಮ್ಗೆ ಗೊತ್ತಿದೆಯಾ? ಇಲ್ಲ, ಹಾಸ್ಪಿಟಲ್ನಲ್ಲಿ ಡಾಕ್ಟ್ರ್ ಏನು ICU-ನಲ್ಲಿದ್ದಾರೆ, ಬಿಡ್ತಾ ಇಲ್ಲ ಒಳಗಡೆ. ಏನು ಡಾಕ್ಟ್ರ್ ಏನು ಹೇಳಿದ್ರು ಶಿಲಾರ್? ಡಾಕ್ಟ್ರ್ ಏನು ಹೇಳ್ತಾರೆ, ಇನ್ನೂ ಇದು ಕೊಟ್ಟಿಲ್ಲ ಗ್ಯಾರಂಟಿ. ಅಟ್ಲೀಸ್ಟ್ ನಿಮಗೆ ದೂರದಿಂದ ನೋಡೋದಕ್ಕಾದ್ರೂ ಏನು ಮಾಡಿಕೊಟ್ರೆ? ಆ ಥರದ್ದೇನಿಲ್ಲ. ಒಂದು ದಿನಾಗ ಒಬ್ಬರನ್ನ ಒಳಗಡೆ ಬಿಡೋದು. ಟ್ರೀಟ್ಮೆಂಟ್ ನಡೀತಾ ಇದೆ, ಸೊ ಇಷ್ಟು ಖರ್ಚಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. 10 ಲಕ್ಷ. ಈಗ ಜೊತೆಲ್ಲೇ ಇದ್ದರು ಯಾರು, ನಿಮ್ಮ ಲೂಯಿಸು ಮತ್ತು ಪ್ರವೀಣ್ ಅವರೆಲ್ಲ ಜೊತೆಲ್ಲೇ ಇದ್ದರು, ಹೇಳ್ಕೊಳ್ತಾ ಇದ್ರು. ಅವ್ರಿಗೆ ಕೆಲಸ ಕಲಿಸ್ಕೊಟ್ರು, ಏನು ಅವ್ರು ಏನು ಬಿಸ್ನೆಸ್ ಮಾಡ್ತಾಯಿದ್ರು ಅದನ್ನೆಲ್ಲ. ಸೊ ಇಂಥ ಒಂದು ಟೈಮ್ನಲ್ಲಿ ಸೊ ಅವ್ರಿಗೆ ದ್ವೇಷ ಬರೋದಕ್ಕೆ ಮುಖ್ಯವಾಗಿ ಏನಾದರೂ ನಿಮ್ಗೆ ಅನ್ನಿಸ್ತಾ ಇದ್ದೀನಿ, ಏನಾದರೂ ಬೇರೆ ಒಂದು ಕಾರಣ ಇರ್ಬೋದಾ ಅಂತ? ಯಾಕೆಂದರೆ ಅವ್ರು ಬಿಸ್ನೆಸ್ ಮಾಡ್ತೀನಿ ಅಂತ ಬೇರೆ ಕಡೆ ಹೋದರು. ಸೊ ಅದನ್ನು ಬಿಟ್ಟು ಬೇರೆ ಏನಾದರೂ ಬಿಸ್ನೆಸ್ನಲ್ಲಿ ಇವರಿಬ್ರಿಗೆ ಏನಾದರೂ ಕ್ಲಾಶಸ್ ಆಗ್ತಾಯಿತ್ತಾ, ಅಥವಾ ದುಡ್ಡು ಏನಾದರೂ ಕೊಡಬೇಕಾಗಿತ್ತಾ, ಒಂದು ಚೂರು ಏನಾದರೂ, ಅಥವಾ ನಿಮ್ಮ ಮನೆಯವ್ರು ಹೇಳ್ಕೊಂಡಿಲ್ಲ ಅಂತ ಅನ್ಸುತ್ತಾ, ಅಥವಾ ಅವ್ರ ಫ್ರೆಂಡ್ಸ್ ಯಾರಾದರೂ ಹೇಳ್ತಾರಾ? ಬೇಕಂದರೆ ಇವ್ರು ಎಲ್ಲರಿಗೂ ಹೆಲ್ಪ್ ಮಾಡೋಕೆ ಹೋಗ್ತಾರೆ, ಇವ್ರು ಯಾರ ಹತ್ರ ಹೆಲ್ಪ್ ಸಿಗಲ್ಲ, ಹೆಲ್ಪ್ ತಗೊಳ್ಳಲ್ಲ ಇವರು. ನಮ್ಮ ಹಸ್ಬೆಂಡ್ ಆ ರೀತಿನೇ. ಇವರಂತೂ ಸಖತ್ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡು. ಪ್ರೇಯರಿಂದ ಇಷ್ಟು ತನಕ ಬದುಕಿದ್ದಾರೆ ಅಂದರೆ ಅದು ಪ್ರೇಯರ್. ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಬಡವರು ಅಂತ ಅವ್ರು ಏನು ಇದು ಮಾಡಲ್ಲ, ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸರ್ ನಮ್ಮ ಹಸ್ಬೆಂಡು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಸಹಾಯ ಮಾಡಿದಂಥವನಿಗೆ ಈ ರೀತಿ ಒಂದು ಗತಿ ಬರೋದಾದರೆ ಇನ್ನು ಬೇರೆಯವರ ಸ್ಥಿತಿ ಯಾವ ರೀತಿ ಇದೆ ಅಂತ ಗಮನಿಸ್ಕೋಬೇಕು. ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀನಿ ಬ್ರೇಕ್ನ ನಂತರ.